ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸವದತ್ತಿ ಸಾರ್ವಜನಿಕ ವಲಯದ ಸರ್ಕಾರದ ಸ್ವಾಮ್ಯದಲ್ಲಿರುವ ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣ ಹಾಗೂ ಖಾಸಗಿ ಸಂಸ್ಥೆಗಳಿಗೆ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿ ರೈತ ಸೇನಾ ಕರ್ನಾಟಕ ಸವದತ್ತಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಮಾತನಾಡಿ, ಪ್ರಸ್ತುತ ರಾಜ್ಯದ ವಿದ್ಯುತ್ ಗ್ರಾಹಕರು, ರೈತರು ಹಾಗೂ ಸಾರ್ವಜನಿಕರಿಗೆ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ವಿತರಣಾ ಕಂಪನಿಗಳು ಸಮರ್ಪಕ ಸೇವೆ ನೀಡುತ್ತಿವೆ ಎಂದು ತಿಳಿಸಿದರು. ಇಂತಹ ಸಂದರ್ಭದಲ್ಲಿ ಖಾಸಗೀಕರಣ ಮೂಲಕ ಖಾಸಗಿ ಕಂಪನಿಗಳಿಗೆ ಅವಕಾಶ ನೀಡುವುದು ರೈತಾಪಿ ವರ್ಗ, ಗ್ರಾಹಕರು ಹಾಗೂ ಸಾವಿರಾರು ನೌಕರರು, ಕಾರ್ಮಿಕರು ಮತ್ತು ಗುತ್ತಿಗೆ ಸಿಬ್ಬಂದಿಯ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಖಾಸಗೀಕರಣದ ನಂತರ ವಿದ್ಯುತ್ ದರ ಏರಿಕೆ, ಸೇವಾ ವ್ಯತ್ಯಯ ಹಾಗೂ ಉದ್ಯೋಗ ಭದ್ರತೆಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಟಾಟಾ ಪವರ್ ಕಂಪನಿಗೆ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡಬಾರದು ಎಂದು ಆಗ್ರಹಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ರೈತರು ಹಾಗೂ ವಿದ್ಯುತ್ ಬಳಕೆದಾರರ ಹಿತದೃಷ್ಟಿಯಿಂದ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಈಡೇರದಿದ್ದರೆ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕೋಟಿಯ ಆಸ್ತಿ ಕರ್ನಾಟಕ ಕೆಇಬಿ ಇಲಾಖೆ, ಇಡೀ ಕಂದಾಯ ಇಲಾಖೆಗೆ ಕೋಟಿ ಜನರ ಆಸ್ತಿ. ಅದಕ್ಕೆ ತಾವು ಯಾವ ಶಕ್ತಿ, ರೈತರ ಹಿತಾಸಕ್ತಿ, ಗ್ರಾಮೀಣ ಮಟ್ಟದ ಜನರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು, ಆದ್ದರಿಂದ ದಯವಿಟ್ಟು ಸರ್ಕಾರಿ ತೆಗೆದುಕೊಂಡು ಇದಕ್ಕೆ ನಾವು ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಮ್ಮ ಅನೇಕ ರಾಜ್ಯ ಮುಖಂಡರ ಅವರೆಲ್ಲರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ. ಆದ್ದರಿಂದ ಇಲಾಖೆಗಳು ಅವರು ಕೂಡ ದೊಡ್ಡ ಹೋರಾಟಗಾರ. ಅದಕ್ಕೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರವೇ ರಾಜ್ಯ ಸರ್ಕಾರ ನಾವು ಕೇಂದ್ರ ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಧಿಕ್ಕಾರವನ್ನು ಹೇಳ್ತಾ, ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿ ವ್ಯಕ್ತಿಗಳನ್ನು, ಚುನಾಯಿತ ಪ್ರತಿನಿಧಿಗಳನ್ನು ನಿಮ್ಮನ್ನ ಇಲ್ಲಿ ಯಾವಾಗಲೂ ನುಕ್ಸಾನಾಗಲಿ ನಿಮ್ಮನ್ನ ಆಡಳಿತ ಮಾಡಲ್ಲ ಕಳಿಸುತ್ತೋ ಹೊರತು ನಿಮ್ಮನ್ನು ಮಾರಾಟ ಮಾಡೋದು, ಸಂಸ್ಥೆಗಳನ್ನು ಮಾರಾಟ ಮಾಡೋದು ನಿಮ್ಮನ್ನ ಅಲ್ಲಿ ಕಳಿಸಲ್ಲ. ದಯವಿಟ್ಟು ತಾವು ಎಚ್ಚರಿಕೊಳ್ಳೋದಿಲ್ಲ. ತಮ್ಮ ಮನೆಯ ಮುಂದೆ ನಾವು ಹೋರಾಟ ಮಾಡಬೇಕಾಗತ್ತಂತ ಈ ಸವತ್ತಿಯ ಈ ಎಲ್ಲ ನಮ್ಮ ರೈತ ಕಾರ್ಯಕ್ರಮ ತಮ್ಮ ಜಾಗೃತಿಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ನಮ್ಮ ಸಾಹೇಬರು ಕೂಡ ಮಾತಾಡ್ತಾರೆ. ತಾವೆಲ್ಲರೂ ವಿದ್ಯುತ್ ಸಂಸ್ಥೆ ಏನಿದೆ ಇದರ ಸರ್ಕಾರ ಸಾಮರ್ಥ್ಯಗಳು ಕೊಟ್ಟ ನಾವು ಕೆಲಸ ಮಾಡ್ತಾ ಇದ್ದೀವಿ. ದಿನಗಳಲ್ಲಿ ಖಾಸಗೀಕರಣದಿಂದ ನಮ್ಮ ನೌಕರರ ಭವಿಷ್ಯ ಒಂದು ಬೀದಿಗೆ ಬಂದಂತ ಪರಿಸ್ಥಿತಿಯಿಂದ ಬರುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಖಾಸಗೀಕರಣ ನಿಲ್ಲಿಸಲಿಕ್ಕಂದ್ರೆ ಮತ್ತು ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ನಾವು ಈ ಬಗ್ಗೆ ಹೇಳಬೇಕಾಗ್ತದೆ. ಇವತ್ತಿನ ದಿನ ಈ ವಿದ್ಯುತ್ತನ್ನ ಅವಲಂಬಿತರಾಗಿ ನಮ್ಮಲ್ಲಿ ಸಾಕಷ್ಟು ಗುತ್ತಿಗೆದಾರರು ಅದಾರ, ಗ್ರಾಮೀಣ ಪ್ರತಿನಿಧಿದಾರ, ಹೊರಗುತ್ತಿಗೆ ನೌಕರರದಾರ, ನಮ್ಮ ಈಗ ಹೊಸದಾಗಿ ನೇಮಿಸಿದಂತಹ ಎಲ್ಲ ನೌಕರರದಾರ. ಇವರೆಲ್ಲ ಭವಿಷ್ಯವನ್ನು ಈ ಬೀದಿಗೆ ಬರುವಂತ ಪರಿಸ್ಥಿತಿಯನ್ನು ಬಂದಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ರೈತರ ಪರವಾಗಿ ಮತ್ತು ನೌಕರರ ಪರವಾಗಿ ನಾವು ಉಗ್ರ ಹೋರಾಟವನ್ನು ನಾವು ಮಾಡಬೇಕಾದಂತ ಅಂತ ಹೇಳಿ ಹೇಳ್ತೀವಿ. ಆಮೇಲೆ ನಮ್ಮ ಕೆಬಿ ಆಫೀಸ್ ಅಧಿಕಾರಿಗಳು ನಿನ್ನೆ ಬೆಳಿಗ್ಗೆ ನಮ್ಮ ಮನೆಗೆ ಬಂದು, ಇಲ್ಲದೆ ನಾವು ಈಗ ನಾವು ಕೂಡ್ಕೊಂಡಿರುವ ಜಂಟಿ ಹೋರಾಟ ಮಾಡೋಣ, ನಿಮಗೂ ಅನುಕೂಲ ಐತಿ ನಮಗೂ ಅನುಕೂಲ ಐತಿ ವಿನಂತಿ ಮಾಡಿಕೊಂಡಾಗ ನಾನು ಅನಾರೋಗ್ಯ ಪೀಡಿತರಾಗಿದ್ದರೂ ಕೂಡ ಅಧಿಕಾರಿಗಳಿಗೆ ನಾನು ನಮಸ್ಕರಿಸಿ, ಸರ್ ನಾ ಯಾವತ್ತಿದ್ರು ನಿಮ್ಗೆ ಬರ್ತೇನೆ, ಇದಕ್ಕೆ ಇರೋದು ನನ್ನ ಐತಿ ಅನ್ನುವಂಥ ಮಾತನ್ನ ನಮ್ಮ ಸಾಹೇಬರಿಗೆ ಎಲ್ಲ ಕೆಬಿ ಇಲಾಖೆ ಅವರಿಗೂ ಕೂಡ ಇವತ್ತು ವಿನಂತಿ ಕೊಡ್ತೇನೆ. ಇದು ಅಲ್ಲದೆ ಇವತ್ತಿನ ಈ ಸಭೆಗೆ ವಿವಿಧ ಪದ ರೈತ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಇವತ್ತು ಆಗುತ್ತಾರೆ, ರೈತರು ಅದಾರ, ಇನ್ನೂ ಅನೇಕ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಅದಾರ. ಇದಕ್ಕೆ ಈಗ ಹೇಳಿದರು, ರಕ್ಷಣಾ ವೇದಿಕೆ ಅವರು ಹೇಳಿದರು,
ನಮ್ಮ ತಾಲೂಕಾ ಅಧ್ಯಕ್ಷ ಹಿರಣ್ಣ ಬಾನಿ ಅವರು ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಇದನ್ನು ಖಾಸಗೀಕರಣ ಮಾಡಲಿಕ್ಕೆ ಬಿಟ್ಕೊಡುವುದಿಲ್ಲ, ಇದನ್ನು ಸವದತ್ತಿ ಸಂಪೂರ್ಣ ಬಂದ್ ಮಾಡ್ತೇವೆ ಅನ್ನೋ ಮಾತನ್ನ ನಮ್ಮ ಕಿಚಿಡಿ ಅವರು ಕೂಡ ಹೇಳಿದರು. ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಯಾಕೆ ನಮ್ಮ ರೈತರ ಪರವಾಗಿ ಯಾವಾಗ ಕೂಡ ಅವರು ನಮ್ಮ ಸಂಘಟನೆಗೆ ಬೆಂಬಲ